ಏನು ಮಗಳು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀವಿ? ಒಳಗಡೆ ಎಷ್ಟೊಂದು ಕೆಲಸ ಇದೆ, ವಿನಯ್ ಬೇರೆ ಇಲ್ಲ. ಮಾವ, ಇವರು ನಮ್ಮ ಅಣ್ಣಂಗೆ ಅವತ್ತು ಆಕ್ಸಿಡೆಂಟ್ ಆಯ್ತಲ್ವಾ, ಮೊದಲು ಇವರೇ ಹಾಸ್ಪಿಟಲ್ಗೆ ಸೇರಿಸಿದ್ದು. ಇವ್ರು ನಮ್ಮ ಮಾವನವರು. ನಮಸ್ಕಾರ ಸರ್. ನಾನು ನಿಮಗೆ ಕೃತಜ್ಞತೆ ಹೇಳಬೇಕು. ಎಷ್ಟು ದೊಡ್ಡ ಗುಣ ನಿಮಗೆ. ಆ ಮಳೆಯಲ್ಲಿ, ಆ ಸಂದರ್ಭದಲ್ಲಿ ಅವರಿಬ್ಬರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ನೀವು ಯೋಚನೆ ಮಾಡಿದಿರಲ್ಲ, ನಿಜಕ್ಕೂ ನಿಮ್ಗೆ ಕೃತಜ್ಞತೆ ಹೇಳ್ಬೇಕು ನಾನು. ಏನು ಪ್ರಯೋಜನ ಸರ್, ಅವ್ರು ಹೋಗೇ ಬಿಟ್ರಲ್ಲ. ಅದು ನಮ್ಮ ಕೈಯಲ್ಲಿಲ್ಲ, ಪ್ರಯತ್ನ ನಾವು ಪಡಬೇಕಷ್ಟೇ. ಅವ್ರನ್ನ ಉಳಿಸ್ಕೊಳ್ಳೋದು, ಕರ್ಕೊಳ್ಳೋದು ಭಗವಂತನಿಚ್ಛೆ. ಎಷ್ಟು ಒಳ್ಳೆ ಮನಸ್ಸಲ್ಲ. ಬಾ ಮಗಳೇ, ಬಾ. ನಮ್ಮ ಕೃಷ್ಣನ ಎಲ್ಲಿ ಸರ್? ನಮ್ಗೆ ಕೃಷ್ಣಣ್ಣ ಕೊಟ್ರೆ ಮಾತ್ರ ಇಸ್ಕೊಳ್ಳೋದು. ಅವರು ದಿನ ಬರ್ತಾರೆ, ಇವತ್ತ್ಯಾಕೆ ಬಂದಿಲ್ಲ? ನಾವು ಬೇರೆ ಯಾರ ಕೈಲಿ ಇಸ್ಕೊಳ್ಳಲ್ಲ, ಕೃಷ್ಣಣ್ಣ ಕೊಟ್ರೆ ಮಾತ್ರ ಇಸ್ಕೊಳ್ಳೋದು. ನೋಡ್ರೋ, ಕೃಷ್ಣಣ್ಣ ಇವತ್ತು ಬಂದಿಲ್ಲ. ಅಂಕಲ್ ಅಷ್ಟು ಪ್ರೀತಿಯಿಂದ ಕೊಡ್ತಿದಾರಲ್ವಾ, ಹಠ ಮಾಡಬಾರ್ದು. ತಗೊಳ್ರೋ. ಇವಾಗ ಬಿಸ್ಕೆಟ್ ಇಸ್ಕೊಂಡ್ರೆ ಕೃಷ್ಣಣ್ಣ ಖಂಡಿತವಾಗ್ಲೂ ಬರ್ತಾನೆ. ಅವರೇ ಹೇಳಿದ್ದು ನನಗೆ, ಅದಕ್ಕೆ ನನ್ನ ಫಸ್ಟ್ ಕಲ್ಸ್ಕೊಟ್ಟಿದ್ದಾರೆ. ಸೊ ನೀವು ಫಸ್ಟ್ ಇದನ್ನ ಇಸ್ಕೊಳ್ಳಿ, ಆಮೇಲೆ ಅಣ್ಣ ಬಂದೇ ಬರ್ತಾರೆ. ನಿಜವಾಗ್ಲೂ ಕೃಷ್ಣನ ಬರ್ತಾರ ಅಕ್ಕ? ಯಾವಾಗ ಬರ್ತಾರೆ? ಯಾವಾಗಲೇ ಬರ್ತಾರಾ? ಅವರು ಪ್ರಾಮಿಸ್ ಮಾಡಿದಾರ ಕಣ್ರೋ, ಅಲ್ವಾ ಅಕ್ಕ? 100% ಬಂದೇ ಬರ್ತಾರೆ. ಮೊದಲು ನೀವೆಲ್ಲ ಬಿಸ್ಕೆಟ್ ತಿನ್ನಿ, ಸರಿನಾ? ನೀವೆಲ್ಲ ತಿಂದಾದ್ಮೇಲೆ ನಾನೇ ಬನ್ನಿ ಅಂತ ಫೋನ್ ಮಾಡ್ತೀನಿ, ಓಕೆ? ರುಕು, ನೀನೇನಿಲ್ಲಿ? ಅದು ಅಕ್ಕ, ಭಾವ ತುಂಬ ಫೋರ್ಸ್ ಮಾಡಿದ್ರು ಕಣೆ. ರಾಮ್ ಭಟ್ರ ಹತ್ರ ಊಟ ಏನೋ ಕಲೆಕ್ಟ್ ಮಾಡಬೇಕಿತ್ತು, ತಗೊಂಡು ಬರೋದಕ್ಕೆ ಯಾರೂ ಇಲ್ಲ, ನೀನೇ ತಗೊಂಬರ್ತೀಯ ಅಂತ ಕೇಳಿದ್ರು. ನನಗೆ ಕೆಲಸನೂ ಆಯಿತು, ಈ ಕಡೆ ಸೇವೆನೂ ಆಯ್ತಲ್ವಾ, ಅದಕ್ಕೆ ಬಂದೆ ಅಕ್ಕ. ಅವತ್ತು ಅಣ್ಣಂಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅಣ್ಣನ ಹಾಸ್ಪಿಟಲ್ಗೆ ಸೇರಿಸಿದ್ದು ಅವರೇ ನೋಡು, ಅಲ್ಲಿದ್ದಾರಲ್ಲ, ಅವ್ರು ಇಲ್ಲೇ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹೇ ರುಕು, ನೋಡ ಸರ್ಪ್ರೈಸ್, ನೀನೇನಿಲ್ಲಿ? ಬಾವಾ, ಇದೇ ನೀವು ಹೀಗೆ ಹೇಳ್ತಿದ್ದೀರಾ? ನೀವೇ ತಾನೇ ನನಗೆ ಕಾಲ್ ಮಾಡಿ ಹೇಳಿದ್ದು, ರಾಮ್ ಭಟ್ರ ಹತ್ರ ಒಂಚೂರು ಊಟ ಇಸ್ಕೊಂಡು ಬಾ, ತಗೊಂಡು ಬರೋಕೆ ಯಾರೂ ಇಲ್ಲ ಅಂತ. ನೀವು ಹೇಳಿದ್ದಕ್ಕೆ ನಾನು ಬಂದಿದ್ದು. ಹೌದಲ್ಲ, ನಾನೇ ನಿಂಗೆ ಫೋನ್ ಮಾಡಿದ್ದು. ಸಾರಿ, ಮರ್ತ್ಬಿಟ್ಟಿದೆ. ಅಪ್ಪ, ಫುಡ್ ಡೆಲಿವರಿ ವಿಚಾರವಾಗಿ ನಾನೇ ರುಕ್ಕು ಫೋನ್ ಮಾಡಿದ್ದೆ. ಆಟೋ ಇದೆಯಲ್ಲ, ಅದಕ್ಕೆ ಸೆಲೆಬ್ರೇಷನ್ ನಡೀತಿದೆ, ಹೇಗಿದ್ರು ಭಾಗಿಯಾಗಲಿ ಅಂತ. ಆಕ್ಸಿಡೆಂಟ್ ಮಾಡಿರೋ ಹುಡುಗವ್ರ ಅಣ್ಣನ ಇವಳು ಮದುವೆ ಆಗಿರೋದು. ಇವಳಿಗೆ ಈ ವಿಷಯ ಗೊತ್ತಾ? ಇವಳಿಗೆ ಈ ವಿಷಯ ಗೊತ್ತಿದ್ದು ಮದುವೆ ಆಗಿದ್ದಾಳ. ಒಂದು ವೇಳೆ ಇವಳಿಗೆ ಗೊತ್ತಿದ್ರೆ, ಇವಳಿಗೆ ಗೊತ್ತಿದೆ ಅಂತ ಅವನಿಗೆ ಗೊತ್ತಾ? ಒಳ್ಳೆ ಟೈಮ್ ಬಂದೆ ಮಗಳೇ, ಒಳ್ಳೆ ಉದ್ದೇಶಕ್ಕೆ ಬಂದಿದೆಯಾ. ಕಲ್ಯಾಣಿ, ಈ ವರ್ಷದಿಂದ ನೀವು ದಂಪತಿಗಳು ಈ ಮಕ್ಕಳಿಗೆ ನಿಮ್ಮ ಕೈಯಾರೆ ಊಟ ಬಡಿಸಿ. ಬನ್ನಿ. ಖಂಡಿತಪ್ಪ. ಬಿಟ್ರು ಎಲ್ಲ ಓಕೆನಾ? ಅಡುಗೆ ಎಲ್ಲ ತಲುಪ್ತಾ? ಯಪ್ಪ ದೇವ್ರೆ, ಏನೋ ಕೊಟ್ರು ನೀನು. ಕಾಲ್ ಮೇಲೆ ಕಾಲ್ ಮಾಡಿ 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 ನನ್ನ ತಲೆ ತಿಂದುಬಿಟ್ಟಿದ್ಯಾ. ನೀನು ಈ ಲೆವೆಲ್ಗೆ ಕೊಟ್ಟಿರೋ ಟಾರ್ಚರ್ಗೆ ಅಡುಗೆ ಬರದೇ ಇರುತ್ತಾ? ನಾನು ತರದೇ ಇರ್ತೀನ? ಎಲ್ಲ ನೀಟಾಗಿ ತಂದಿದ್ದೀನಿ ಗುರುವೆ. ಪ್ರತಿಯೊಂದು ನೀನು ಮಾಡಿರೋ ಐಟಮು ತಲುಪಿದೆ. ಥ್ಯಾಂಕ್ಸ್ ಮೀಟ್ರು. ಅಲ್ಲ ಮೀಟ್ರು, ಇನ್ನು ಬರ್ತಾ ಬರ್ತಾ ನಮ್ಮ ಸಾಹಸ ಮಾಡಿ ನಮ್ಮ ಥರ ಮಾತಾಡೋದಿರಲಿ,
ನಮ್ಮ ಥರ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ? ನನ್ನ ಲೈಫಲ್ಲಿ ಇಷ್ಟು ವರ್ಷದಲ್ಲಿ ನಮ್ಮ ಅಮ್ಮಂಗೆ ಒಂದು ದೊಡ್ಡ ಗಿಫ್ಟ್ ಕೊಡಿರೋದಂದರೆ ಇದೇನೆ. ನನ್ನ ಕೈಯಾರ ಮಾಡಿರೋ ಅಡುಗೆ ಅದನ್ನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಆ ಮಕ್ಳಿಗೆ ಬಡಿಸ್ತಾ ಇದ್ದಾರೆ. ಆ ಮಕ್ಳು ಎಷ್ಟು ಖುಷಿಯಿಂದ ತಿಂತಾ ಇದ್ದಾರೆ. ಇದನ್ನೆಲ್ಲ ಅಮ್ಮ ನೋಡ್ತಾ ಇದ್ರೆ ಫುಲ್ ದಿಲ್ ಖುಷಿಯಾಗೋಗಿರ್ತಾಳೆ. ಅಲ್ಲ ಕೊಟ್ರು, ರಾಮ್ ಭಟ್ರಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಅವ್ರು ಬರ್ಲಿಲ್ಲ. ಅದಕ್ಕೆ ನೀನೇ ಖುದ್ದಾಗಿ ನಿಂತು ಅಡುಗೆ ಮಾಡಿದ್ಯಾ. ಒಂದ್ ವೇಳೆ ಈ ವಿಷಯ ಸೂರ್ಯಪ್ರಕಾಶ್ ಸರ್ಗೆ ಏನಾದ್ರು ಗೊತ್ತಾದ್ರೆ? ಇಷ್ಟು ವರ್ಷ ಅವ್ರು ನಡ್ಸ್ಕೊಂಡ್ ಬಂದಿದ್ದ ಸಂಪ್ರದಾಯ ನಿಲ್ಲೋ ಪರಿಸ್ಥಿತಿಲಿತ್ತು. ಅದನ್ನ ನೀನ್ ಎಲ್ಲ ಮ್ಯಾನೇಜ್ ಮಾಡಿ ಉಳಿಸಿದ್ಯಾ ಅಂತ ಅವ್ರಿಗೆ ಗೊತ್ತಾದ್ರೆ ಖುಷಿ ಆಗಲ್ವಾ? ಅದಕ್ಕೆ ಹೋಗಿ ಪಟಪಟ ಅಂತ ಹೇಳ್ಬಿಡೋದಪ್ಪ, ರಾಮ್ ಭಟ್ರು ಬರ್ಲಿಲ್ಲ, ಅದಕ್ಕೆ ನಾನೇ ನಿಂತು ಎಲ್ಲ ಮಾಡ್ದೆ, ಅನ್ನದಾನ ನಿಲ್ಬಾರ್ದು ಅಂತ. ಅವ್ರಿಗೆ ಎಷ್ಟೇ ಹೆಮ್ಮೆ ಆಗ್ತಿರ್ಲಿಲ್ಲ. ನೀನು ಯಾಕೋ ನನ್ನ ಹೊಗಳಿ ಹಟ್ಟಕ್ಕೇರಿಸಿ ಈ ಬಿದ್ರು ಮೋಟು ಸ್ಕೀಮ್ ಆಗ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ಲೇ ಮೀಟ್ರು, ನಾನೇ ಇವೆಲ್ಲ ಮಾಡಿರೋದು, ನಾನೇ ಅರೇಂಜ್ಮೆಂಟ್ಸ್ ಮಾಡಿರೋದು ಅಂತ ನಮ್ಮ ಅಪ್ಪಂಗೆ ಯಾರು ಗೊತ್ತಾಗ್ಬಿಟ್ರೆ ಮುಗೀತು. ಈ ಅನ್ನದಾನ ಎಲ್ಲ ನಿಲ್ಲಿಸಿ ಮನೆ ಕಡೆಗೆ ಹೋಗ್ತಾರೆ ಅಷ್ಟೇ. ಯಪ್ಪ ಡೇಂಜರು. ಆಮೇಲೆ ಮಕ್ಕಳಿಗೆಲ್ಲ ಬೈದು ಕಳಿಸ್ಬಿಡ್ತಾರೆ. ಇದೆಲ್ಲ ತುಂಬ ಸೆನ್ಸಿಟಿವ್ ಮ್ಯಾಟರ್ ಆಫ್ ಇಂಡಿಯಾ. ನಿನಗೆಲ್ಲ ಅರ್ಥ ಆಗಲ್ಲ. ಸ್ವಲ್ಪ ಬಿಡ್ಸಿ ಹೇಳು. ಬಿಡ್ಸ್ ಹೇಳೋದಕ್ಕೆ ಮೊದಲು ನನಗೆ ಕಂಪ್ಲೀಟ್ ಕ್ಲಾರಿಟಿ ಬೇಕಲ್ಲ. ಅಲ್ಲ ಕೃಷ್ಣ, ನೀನ್ ಇಷ್ಟೆಲ್ಲ ಮಾಡ್ತೀಯ, ಆದ್ರೂ ನೀನ್ ಹೊರಗೆ ನಿಂತಿರ್ಬೇಕು. ಆ ಸಂಕಟ ನಿನಗೆ ಯಾವತ್ತೂ ಅನ್ಸ್ಲಿಲ್ವಾ? ನಾವು ಪ್ರೀತಿಸೋ ಜನ ಅವ್ರು ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ನಮ್ಮ ಜೊತೆಲಿರೋರು ಆರಾಮಾಗಿದ್ರಂದ್ರೆ ನಮ್ಗೆ ಇನ್ನೇನು ಬೇಕು? ನನ್ನ ಲೆಕ್ಕಾಚಾರ ಇಷ್ಟ ಮೀಟ್ರು. ನಮ್ಮ ಅಪ್ಪ ಒಳಗಿದ್ದಾರೆ. ಪ್ರತಿ ವರ್ಷ ಮಾಡೋ ಥರನೇ ಅಮ್ಮನ ಹೆಸರಲ್ಲಿ ಮಕ್ಳಿಗೆ ಊಟ ಹಾಕ್ತಾ ಇದ್ದಾರೆ. ಅವರು ಹ್ಯಾಪಿಯಾಗಿದ್ದಾರೆ. ನಮ್ಮ ವಿನಿನೂ ತುಂಬ ಖುಷಿಯಾಗಿದ್ದಾನೆ. ಊಟನೂ ಟೈಮ್ ಕರೆಕ್ಟಾಗಿ ತಲುಪ್ತು, ಸಂಪ್ರದಾಯನೂ ಉಳಿತು. ಆಗಬೇಕಾಗಿರೋ ಕೆಲಸ ಮುಖ್ಯನಾ ಅಥವಾ ಹೆಸರು ಮುಖ್ಯನಾ? ಹೆಸರು ನಮ್ಮ ಜೊತೆ ಮಣ್ಣಾಗತ್ತೆ, ಕೆಲಸ ಉಳಿಯುತ್ತೆ ಮೀಟ್ರು. ಮಕ್ಕಳೆಲ್ಲ ಒಳಗೆ ನಿನ್ಗೋಸ್ಕರನೇ ಕಾಯ್ತಾ ಇದಾರೆ ಕೃಷ್ಣ. ನಿನ್ನೆನ ನೋಡ್ಬೇಕು ಅಂತಿದ್ದಾರೆ. ಅದಕ್ಕೆ ಒಂದ್ ಕೆಲಸ ಮಾಡೋಣ, ಹೇಗಾದ್ರೂ ಮನ್ಸು ಮಾಡಿ ಒಳಗ್ ನಡಿ, ಹೋಗಿ ಸೈಲೆಂಟಾಗಿ ಮಾತಾಡ್ಸ್ಕೊ ಬಂದ್ಬಿಡೋಣ, ಸ್ಯಾಂಟಾ ಕ್ಲಾಸ್ ತರ. ಅದೆಲ್ಲ ನಮ್ಮ ಡಾನ್ ಸೂರ್ಯಪ್ರಕಾಶ್ ಅವ್ರು ಹೊರಟ ಮೇಲೆ ನೋಡೋಣ. ಅವ್ರು ಹೊರಟ ಮೇಲೆ ನಾನು ಒಳಗೆ ಬಂದ ಮಕ್ಳ ಜೊತೆ ಎಲ್ಲ ಮಾತಾಡ್ತೀನಿ. ಆದರೆ ನನಗೆ ಒಂದೇ ಒಂದು ಚಿಕ್ಕ ಆಸೆ ಇದೆ. ಏನು ಗೊತ್ತಾ? ಆ ದೂರದಿಂದ ನಿಂತ್ಕೊಂಡು ನೋಡೋದು ಪರವಾಗಿಲ್ಲ, ನನ್ನ ಕೈಯಾರ ಮಾಡಿರೋ ಅಡುಗೆನ ನಮ್ಮ ಅಮ್ಮನ ಹೆಸರಲ್ಲಿ ನಮ್ಮಪ್ಪ ಆ ಮಕ್ಳಿಗೆ ಬಡಿಸೋದು ನಾನು ನೋಡಬೇಕು. ಆ ಮಕ್ಳಿಗೆ ಖುಷಿಯಾಗಿ ತಿನ್ನೋದಿಲ್ಲ ನನ್ನ ನೋಡಬೇಕು. ಅದೇ ಆಸೆ ನನಗೆ ಬಿಟ್ರೆ. ಅದನ್ನು ನೋಡಿದ್ರೆ ಇಷ್ಟೆಲ್ಲ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಅಲ್ಲ ಕಣೋ, ನಿನ್ನ ಹೆಸ್ರೇನೇನು? ಕೃಷ್ಣ. ಬರೀ ಕೃಷ್ಣ ಅಲ್ಲ, ಕಳ್ಳ ಕೃಷ್ಣ. ನಿನ್ಗೆ ಕಳ್ಳನ್ ತರ ಹೋಗಿ ಕೆಲಸ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ಬೇಕಾ? ಏನೇನು ಮಾತಿನ ಅರ್ಥ? ಅರ್ಥ ಹೇಳ್ಕೊಂಡು ಕೂತ್ಕೊಳ್ಳೋದು ವ್ಯರ್ಥ. ಜಸ್ಟ್ ಕಮ್ ಆನ್.